ಹೈ ವೋಲ್ಟೇಜ್ ಕ್ಷೇತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಬಾಗಲಕೋಟೆಯಿಂದ ಮಲ್ಲಿಕಾರ್ಜುನ್ ನಮ್ಮ ಜೊತೆ ಇದ್ದಾರೆ. ಬಾಗಲಕೋಟೆಯಿಂದ ಏನ್ ಹೇಳ್ತಾ ಇದೆ ಕ್ಷೇತ್ರ ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ರಶಾಂತ್, ಮಲ್ಲಿಕಾರ್ಜುನ್, ಏನಾಗಿದೆ ಬಾಗಲಕೋಟೆಯಲ್ಲಿ? ಏನು ಫ್ಯಾಕ್ಟರ್ಸ್ ಬಿಜೆಪಿಗೆ ವರ್ಕ್ ಆಗ್ಬೋದು, ಯಾವ ಫ್ಯಾಕ್ಟರ್ ವರ್ಕ್ ಆಗಲಿಕ್ಕಿಲ್ಲ, ಕಾಂಗ್ರೆಸ್ಗೆ ಯಾವ ಫ್ಯಾಕ್ಟರ್ ವರ್ಕ್ ಆಗ್ಬೋದು, ವರ್ಕ್ ಆಗಲಿಕ್ಕಿಲ್ಲ? ಚಿಕ್ಕದಾಗಿ ಹೇಳೋದಾದ್ರೆ ಪ್ರಶಾಂತ್, ಯಾಕಂದ್ರೆ ಕಳೆದ 4 ಬಾರಿಯಿಂದ ಬಿಜೆಪಿ ಪಾಲಾಗಿರ್ತಕ್ಕಂಥ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಈಗ ಸದ್ಯ ಆ ಪರಿಸ್ಥಿತಿ ಉಳಿದಿಲ್ಲ. ಯಾಕಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನೆಕ್ ಟು ನೆಕ್ ಫೈಟ್ ಬಂದಿರುವಂತದ್ದು. ಯಾಕಂದ್ರೆ ಕಳೆದ ಬಾರಿ ನೋಡಿದ ಸಂದರ್ಭದಲ್ಲಿ 2-3 ಸಾರಿ ಲಕ್ಷ ಮತಗಳ ಅಂತರದಿಂದ ಇದ್ರೂ ಸಹ ಬಿಜೆಪಿ ಗೆದ್ದಿದ್ರು ಸಹ ಆ ಪರಿಸ್ಥಿತಿ ಈಗ ಉಳಿದಿಲ್ಲ. ಯಾಕಂತಂದ್ರೆ ಒಂದ್ ಕಡೆ ಏನಂತಂದ್ರೆ ಸಚಿವ ಶಿವಾನಂದ ಪಾಟೀಲ್ ಅವರು ತಮ್ಮ ಪುತ್ರಿ ಸಂಯುಕ್ತಾ ಪಾಟೀಲ್ ಅವರನ್ನ ಸ್ಪರ್ಧೆಗಿಳಿಸೋದ್ರ ಮೂಲಕ ಎಲ್ಲ ರೀತಿ ಒಂದೊಂದೆಡೆ ಗ್ಯಾರಂಟಿ ಆಗಿರ್ಬೋದು, ಮತ್ತೊಂದೆಡೆ ಅಂತ ಜಾತಿವಾರ ಲೆಕ್ಕಾಚಾರದಲ್ಲಿ ನಾಯಕರನ್ನ ಕರೆದುಕೊಂಡು ಬರೋದ್ರ ಮೂಲಕ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡುವಂತದ್ದನ್ನ ಮಾಡಿರುವಂತದ್ದು ಒಂದು ಭಾಗವಾದ್ರೆ, ಮತ್ತೊಂದೆಡೆ ಬಿಜೆಪಿಯಿಂದ ಏನು ಗದ್ದಿಗೌಡರವರು ಹಿಂದುತ್ವದ ಅಲೆ ಅಂತದ್ದು ಒಂದು ಭಾಗವಾದ್ರೆ, ಕೊನೆಯಲ್ಲಿ ಏನಂತಾನೆ ಸ್ವತಃ ಪ್ರಧಾನಿ ಮೋದಿ ಅವರ ಏನಂತಂದ್ರೆ ಬಾಗಲಕೋಟೆ ಬರುವುದರ ಮೂಲಕ ಇವತ್ತಿನ ದಿವಸ ಏನಂತಂದ್ರೆ ಪ್ರಚಾರಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ನೆಕ್ ಟು ನೆಕ್ ಫೈಟ್ ಅನ್ನ ಇವತ್ತಿನ ದಿವಸ ನಿರೀಕ್ಷೆ ಮಾಡಿರುವಂತದ್ದು. ಯಾರೇ ಗೆದ್ರು ಕೂಡ ಅಲ್ಪ ಮತಗಳಿಂದ ಗೆಲ್ಲಬಹುದು ಅನ್ನುವಂತ ಒಂದು ಲೆಕ್ಕ. ಯಾರೇ ಗೆದ್ರು ಎಷ್ಟು ಅಂತರ ಇರ್ಬೋದು ಅಂತ ಅನ್ಸುತ್ತೆ ಮಲ್ಲಿಕಾರ್ಜುನ್ ನಿಮಗೆ? ಸರ್, ಯಾರೇ ಗೆದ್ರು ಎಷ್ಟು ಅಂತರದಲ್ಲಿ ಬಾಗಲಕೋಟ್ ಫೈನಲ್ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಈಗ ಸದ್ಯದ ಒಂದು ಪರಿಸ್ಥಿತಿಯನ್ನ ನೋಡಿದಂತ ಸಂದರ್ಭದಲ್ಲಿ 10 ರಿಂದ 15 ಸಾವಿರ ಇಷ್ಟು ಏನಂತಂದ್ರೆ ನೆಕ್ ಟು ನೆಕ್ ಫೈಟ್ ಆಗ್ಬಹುದು ಅನ್ನುವಂಥ ಅಷ್ಟು ಅಂತರದಲ್ಲಿ ಮಾತ್ರ ಗೆಲ್ಲಬಹುದು ಅನ್ನುವಂಥದ್ದು ಇವತ್ತಿನ ದಿವಸ ಕಂಡು ಬಂದಿರುವಂತದ್ದು. ಪ್ರಶಂಸಾ, ಎಸ್ ಎಸ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. 10 ರಿಂದ 15 ಸಾವಿರ. ಬಟ್ ಯಾರೇ ಗೆದ್ರು ಕೂಡ ಲೋಕಸಭಾ ಚುನಾವಣೆಯಲ್ಲಿ 50,000 to 60,000 ಇರುತ್ತೆ. ಅಂದರೆ ನೀವು ಕ್ಷೇತ್ರವಾರು ನೋಡ್ಲಿಕ್ಕೆ ಹೋದಾಗ ಆ ರೀತಿ ಏನಿರುತ್ತೆ. ಅದರಲ್ಲೂ ಏನೇ ಆದರೂ ನೀವು 10-15 ಸಾವಿರ ಅಂದರೆ 6,000 ಮತಗಳನ್ನು ಒಬ್ರು ಹೆಚ್ಚಿಗೆ ತೆಗೆದುಕೊಂಡ್ರೆ ಫಲಿತಾಂಶ ಚೇಂಜ್ ಆಗುತ್ತೆ. 50ರಲ್ಲಿದ್ದಾಗ 24-25 ತೆಗೆದುಕೊಂಡ್ರೆ ಫಲಿತಾಂಶ ಚೇಂಜ್ ಆಗುತ್ತೆ. ಬಟ್ ನಿಧಾನವಾಗಿ ಲೋಕಸಭಾ ಚುನಾವಣೆ ಕೂಡ ನೆಕ್ ಟು ನೆಕ್ ಫೈಟಿಗೆ ಬರ್ತಾ ಇದೆ. ಅದೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶ. ಆರಂಭದ ದಿನದಲ್ಲಿ ಏನಂತಿದ್ರು ಹಂಗಿದ್ದ ಮುಂಬೈ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನೋಡ್ಲಿಕ್ಕೆ ಸಿಕ್ತು. ಕಾಂಗ್ರೆಸ್ ಕ್ಯಾಡರ್ ಆಕ್ಟಿವ್ ಆಗಿದೆ. ಬಿಜೆಪಿಯ ಕ್ಯಾಡರಲ್ಲಿ ಒಂದು ಫಿಟಿಕ್ ಫ್ಯಾಕ್ಟರ್ ಇತ್ತು. ಬಟ್ ಬಿಜೆಪಿಯ ಮತದಾರರಲ್ಲಿ ತೀರಾ ಉತ್ಸಾಹ ಇತ್ತು ನೋಡಿ. ಅಂದರೆ ಕ್ಯಾಡರಲ್ಲಿ ಉತ್ಸಾಹ ಇಲ್ಲದರ ಅರ್ಥ ಮತದಾರರಲ್ಲಿ ಇಲ್ಲ ಅಂತಕ್ಕಂಥದ್ದಲ್ಲ. ಬಟ್ ಕಾಂಗ್ರೆಸ್ನ ಕ್ಯಾಡರ್ ಎನರ್ಜೈಸ್ ಆಗಿತ್ತು, ವೋಕಲ್ ಆಗಿತ್ತು, ಬೀದಿಯಲ್ಲಿ ನಿಂತು ಬಿಜೆಪಿಯನ್ನು ಟಕ್ಕರ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದು ಮುಂಬೈ ಕರ್ನಾಟಕದಲ್ಲಿ ಬಹಳ ವರ್ಷಗಳ ನಂತರ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಒಂದು ಟಫ್ ಫೈಟ್ ಬಂದು ನಿಂತ್ಕೊಂಡಿದೆ ಕಾಂಗ್ರೆಸ್. ಬಿಜೆಪಿ ಈ ಬಾರಿ ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಇಂಟ್ರೆಸ್ಟಿಂಗ್ ಆಗಿ ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ. ಇನ್ನೊಂದು ಕಡೆ ಏನಂದ್ರೆ ಗ್ಯಾರಂಟಿ ಯಾವ ರೀತಿ ಇಫೆಕ್ಟ್ ಮಾಡುತ್ತೆ ಅನ್ನೋದು ಕೂಡ ಇದರಲ್ಲಿ ನಿರ್ಧಾರ ಆಗುತ್ತೆ. ಪ್ರಶಾಂತ್, ಆರಂಭದಲ್ಲಿ ಅನ್ನಿಸ್ತಿತ್ತು ಲೋಕಸಭಾ ಎಲೆಕ್ಷನ್ಗೆ ಇಸ್ ಇಟ್ ಗೋನು ವರ್ಕ್ ಅಂತ. ಬಟ್ ಐ ಥಿಂಕ್ ಅದು ತುಂಬಾ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಅನ್ನಿಸ್ಕೊಳ್ಳುತ್ತೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ. ನೋಡಿ, ಪುರುಷರು ವೋಕಲ್ ಆಗಿರ್ತಾರೆ, ಮಹಿಳೆಯರು ಮತಗಟ್ಟೆಗೆ ಹೋಗಿ ತಮ್ಮ ಮತವನ್ನು ಚಲಾಯಿಸಿ ತೋರಿಸ್ತಾರೆ. ಹೀಗಾಗಿ ಗ್ಯಾರಂಟಿಗಳ ಇಫೆಕ್ಟ್ ಬಗ್ಗೆ ನಮ್ಗೆ ಇವತ್ತೇ ಕೂತ್ಕೊಂಡು ಶರ ಬರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ನೋಡ್ಲಿಕ್ಕೆ ಸಿಕ್ಕಿದೆ, ಕಾಂಗ್ರೆಸ್ನ ಪರಂಪರಾಗತ ವೋಟ್ ಬ್ಯಾಂಕ್ ಏನಿದೆ, ಪರಂಪರಾಗತ ವೋಟ್ ಬ್ಯಾಂಕ್ನ ಮಹಿಳಾ ವರ್ಗ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಇದೆ. ಪರಂಪರಾಗತ ವೋಟ್ ಬ್ಯಾಂಕ್ನಲ್ಲಿ ಪುರುಷರನ್ನು ಕೇಳಿದರೆ ಅಲ್ಲಿ ಮೋದಿಯ ಒಂದು ಪ್ರಭಾವ ಇದ್ದೇ ಇದೆ. ಅಂದರೆ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಈಗ ಕುರುಬ ಮಹಿಳೆಯರಲ್ಲಿ 80-20 ಆಗಿರಬಹುದು ಅಂತಕ್ಕಂಥದ್ದು ಒಂದು ಅಂದಾಜಿದ್ರೆ, ಕುರುಬ ಪುರುಷರಲ್ಲಿ ಒಪಿನಿಯನ್ ಪೋಲ್ಗಳು ತೋರಿಸ್ತಾ ಇದ್ವು 60-40 ಇದೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ? ಲಿಂಗಾಯತ್ ಫ್ಯಾಕ್ಟರ್ ಇದೆ, ಹಿಂದುತ್ವ ಫ್ಯಾಕ್ಟರ್ ಇದೆ. ಬಟ್ ನಿಮಗೆ ಈ ಬಾರಿ ಏನು ಬಿಜೆಪಿ ಕಾರ್ಯಕರ್ತರಲ್ಲಿ ಫಿಟಿಕ್ ಫ್ಯಾಕ್ಟರ್ ಬಗ್ಗೆ ಮಾತಾಡ್ತಾ ಇದ್ರೆ ಅದು ಇಫೆಕ್ಟ್ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ ಈ ಎಲೆಕ್ಷನ್ನಲ್ಲಿ. ಅಂದರೆ ಕಳೆದ ಬಾರಿಯ ಹುಮ್ಮಸ್ ಏನಿತ್ತು, ಕಳೆದ ಬಾರಿ ಬೀದಿಗಿಳಿದು ಏನು ಪ್ರಚಾರ ಮಾಡ್ತಾ ಇದ್ರು, ಆ ಅಬ್ಬರ ನನಗಂತೂ ಕಂಡು ಬಂದಿಲ್ಲ. ಸ್ಪೆಷಲಿ ಅಂದರೆ ಎಲ್ಲ ಪಕ್ಷಗಳಲ್ಲೂ ಅದಿತ್ತು, ಮೇ ಬಿ ಬಿಕಾಸ್ ಆಫ್ ಬಿಸಿಲಿರಬಹುದು ಅಥವಾ ಮತ್ತೊಂದು ಫ್ಯಾಕ್ಟರ್ಸ್ ಇರಬಹುದು. ಬಟ್ ಸ್ಪೆಷಲಿ ನನಗನ್ಸಿದ್ದು ಬಿಜೆಪಿಯಲ್ಲಿ ಒಂಚೂರು ತಣ್ಣಗಿದ್ದಾರೆ ಅಂತ. ಇಸ್ ಇಟ್ ಬಿಕಾಸ್ ಆಫ್ ಮೋದಿ ಗೆದ್ದೇ ಗೆಲ್ತಾರೆ ಅನ್ನೋ ಹುಮ್ಮಸ್ಸಿನಲ್ಲ, ಅಥವಾ ನಾಯಕರ ಬಗ್ಗೆ ಇರೋ ಅಸಮಾಧಾನ ಇರಬಹುದು? ಒಂದು, ಮೋದಿ ಬಂದಾಗ ಉತ್ಸಾಹ ಮೇರೆ ಮೀರಿತ್ತು ಎಲ್ಲ ಕಡೆ. ಬಾಗಲಕೋಟೆ ಇರ್ಬೋದು, ಬೆಳಗಾವಿ ಇರ್ಬೋದು, ಶಿರ್ಸಿ ಇರ್ಬೋದು, ದಾವಣಗೆರೆ, ಹೊಸಪೇಟೆ. ಮೋದಿ ಬಂದಾಗ ಕಾರ್ಯಕರ್ತರಲ್ಲಿ ಅತ್ಯಂತ ಅಂದರೆ ಬಿ ಜೆ ಪಿಯ ಇದೊಂದು ಸಾಮರ್ಥ್ಯ ಮತ್ತು ದೌರ್ಬಲ್ಯ ಕೂಡ ಹೌದು. ಬರೀ ಮೋದಿ ಬಂದಾಗ ಮಾತ್ರ ಆ ಉತ್ಸಾಹ ಜಾಸ್ತಿ ಆಗುತ್ತೆ. ಅಭ್ಯರ್ಥಿಗಳ ಬಗ್ಗೆ, ಪಾರ್ಟಿ ಬಗ್ಗೆ, ಸ್ಥಳೀಯ ನಾಯಕತ್ವದ ಬಗ್ಗೆ ಒಂದು ನಿರುತ್ಸಾಹ ಇದೆ. ಕಾಂಗ್ರೆಸ್ನಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿ ರಾಹುಲ್ ಗಾಂಧಿ ಬಂದಾಗ ಏನು ಭಾಳ ದೊಡ್ಡ ಉತ್ಸಾಹ, ಪ್ರಿಯಾಂಕಾ ಗಾಂಧಿ ಬಂದಾಗ ಉತ್ಸಾಹ ಇರಲಿಲ್ಲ.
ಆದರೆ ಸಿದ್ದರಾಮಯ್ಯ ಬಂದಾಗ, ಡಿ ಕೆ ಶಿವಕುಮಾರ್ ಬಂದಾಗ, ಅಂಡ್ ಗ್ರೌಂಡ್ ಲೆವೆಲ್ನಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ವರ್ಕ್ ಮಾಡ್ತಾ ಇರೋ ರೀತಿ ಈ ಬಾರಿ ಬಹಳ ಇನ್ನೊಂದು ಮುಖ್ಯ ಕಾರಣ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದು ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ಸಿಸ್ಟಮ್ ವರ್ಕ್ ಮಾಡುತ್ತೆ ಅವಾಗ. ಈಗ ಈಶ್ವರ್ ಖಂಡ್ರೆ ತಾನೇ ನಿಂತಾಗ ನಿರುತ್ಸಾಹಿ ಆಗಿದ್ರು, ಅದರ ಮಗ ನಿಂತಾಗ ಮಗನ ಸ್ಟೇಕ್ಸು, ಕುಟುಂಬದ ಸ್ಟೇಕ್ಸ್ ಇರುತ್ತೆ, ರಿಸ್ಕಲ್ಲಿರುತ್ತೆ. ಶಿವಾನಂದ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ, ಜಾರಕಿಹೊಳಿ ಮಗಳು. ಹಾಗಾಗಿ ತಮ್ಮೆಲ್ಲ ಶಕ್ತಿಯನ್ನು ಕಾಂಗ್ರೆಸ್ ಒಂದು ಸಿಸ್ಟಮ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಅನಿಸುತ್ತೆ. ಬಟ್ ಮೋದಿ ಫ್ಯಾಕ್ಟರ್ ಅದರಲ್ಲಿ ಎಷ್ಟು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಆ್ಯಂಡ್ ಕಾಯ್ಬೇಕು, ಇನ್ನು ಒಂದು ಆಲ್ಮೋಸ್ಟ್ 1 ತಿಂಗಳು ನಾವು ಕಾಯ್ಬೇಕಾಗತ್ತೆ ಈ ರಿಸಲ್ಟ್ಗೋಸ್ಕರ. ಒಂದು ಚಿಕ್ಕ ಬ್ರೇಕ್ ತಗೊಂಡ ವೀಕ್ಷಕರೇ. ಬ್ರೇಕ್ ನಂತರ ಕೊಪ್ಪಳದಲ್ಲಿ ಹೇಗಿತ್ತು ಫೈಟ್, ಏನು ಹೇಳ್ತಾ ಇದೆ ಕ್ಷೇತ್ರ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.